ತಮಿಳುನಾಡಿನಲ್ಲಿ ಅಲ್ಲಿಯ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅಲ್ವಾ? ಎಸ್ ಸರ್. ಜೋಸೆಫ್ ಸರ್ಕಾರದ 2ನೇ ಹಂತದ ಕ್ಯಾಬಿನೆಟ್ ರಚನೆಯಾಗಿದೆ. ವಿಜಯ್ ಮೇಲೆ ಹೊಸ ಆರೋಪ ಈ ವೇಳೆ. ಇವತ್ತಿನ ಪ್ರಮಾಣ ವಚನದಲ್ಲಿ ವಂದೇ ಮಾತರಂ ರಾಷ್ಟ್ರಗೀತೆ ನಂತರ ನಾಡಗೀತೆಯನ್ನು ಹಾಡಲಾಗಿದೆ. ನನಗೆ ಗೊತ್ತಿಲ್ಲ, ರಾಷ್ಟ್ರಗೀತೆಗೆ ಮೊದಲು ವಂದೇ ಮಾತರಂ ಹಾಡಬೇಕಾ, ವಂದೇ ಮಾತರಂ ಆದಮೇಲೆ ರಾಷ್ಟ್ರಗೀತೆ ಹಾಡಬೇಕಾ ಅಂತ ನನಗೆ ಐಡಿಯಾ ಇಲ್ಲ. ಯಾಕಂದರೆ ನೀವು ರೂಲ್ಸ್ ಪ್ರಕಾರ ಏನು ಬೇಕಾದ್ರೂ ಮಾಡ್ಕೋಬೋದು. ಐ ಪ್ರಿಫರ್ ರಾಷ್ಟ್ರಗೀತೆ. ಐ ಪ್ರಿಫರ್ ಇಟ್. ನಾನು ವಂದೇ ಮಾತರಂಗೆ ಅವಮಾನ ಮಾಡ್ತಿದ್ದೀನಿ ಅಂತಲ್ಲ. ನ್ಯಾಷನಲ್ ಆ್ಯಂಥಮ್ ಅಂತ. ನ್ಯಾಷನಲ್ ಆ್ಯಂಥಮ್ ಈಸ್ ನ್ಯಾಷನಲ್ ಆ್ಯಂಥಮ್. ಆಮೇಲೆ ನೀವು ಏನಂತಂದ್ರೂ ಅದು ನ್ಯಾಷನಲ್ ಆ್ಯಂಥಮ್ ಆಗೋಕ್ಕಾಗಲ್ಲ. ಈಗ ನೀವು ವಂದೇ ಮಾತರಂ ಹೇಳಿದಿರಿ, ನಾಳೆ ಇನ್ನೊಬ್ಬರು ಬಂದಾಗ ಇನ್ನೊಂದು ಹಾಡು ಆ್ಯಡ್ ಮಾಡ್ತಾರೆ ಆಮೇಲೆ. ಹೌದು. ಹಾಗಾಗಿ ನನ್ನ ಪ್ರಕಾರ ರಾಷ್ಟ್ರಗೀತೆಗೆ ಮೊದಲು ವಂದೇ ಮಾತರಮನ್ನು ಹಾಡಿಸೋದು ಅಷ್ಟು ಯೋಗ್ಯತೆಯೂ ಅಲ್ಲ, ಸರಿನೂ ಅಲ್ಲ ಅಂತ ನನ್ನ ವೈಯಕ್ತಿಕವಾದ ಭಾವನೆ ಇದು. ನಾನು ಮಗುವಾದಾಗಿಂದ ಬಂದಿರೋದು ನನಗೆ ರಾಷ್ಟ್ರಗೀತೆ. ನಾನು ವಂದೇ ಮಾತರಮೂ ಹಾಡ್ತೀನಿ, ನನಗೆ ಸಮಸ್ಯೆ ಅಲ್ಲ. ಫಸ್ಟ್ ರಾಷ್ಟ್ರಗೀತೆ ಬರುತ್ತೆ. ಎಸ್, ದಾಟ್ ಇಸ್ ವಾಟ್ ಐ ವಾಂಟ್ ಇಟ್ ಅಂತ ನನ್ನ ಅಭಿಪ್ರಾಯ. ನಂಗೆ ಗೊತ್ತಿಲ್ಲ ನಿಮ್ಗೆ ಜನರಿಗೆ ಏನು ಅನ್ಸುತ್ತೋ ಏನೋ. ಬಟ್ ಇಶ್ಯೂ ಆಗಿರೋದು ಅದಲ್ಲ ಸರಿ, ನಾಡಗೀತೆ. ಅದೇ ಬಂದೆ. ಆಮೇಲೆ ನಾಡಗೀತೆಗೆ ಹೋಗಿದೆ. ಕೇಂದ್ರದ ಕಾರ್ಯಕ್ರಮಗಳು ಮತ್ತು ಇನ್ನಿತರದಲ್ಲಿ ಕೆಲವುದಲ್ಲಿ ಇದನ್ನು ರಾಜಭವನ ನಡೆಸಿದ್ರಿಂದ ಅದು ಹಂಗೆ ಆಗಿರಬಹುದು ಅಂತ ಅನ್ಕೋತೀನಿ. ಹೌದು, ಅವರು ಅದು ಹೇಳಿ. ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳಾಗಿದ್ದರೆ ನಾಡಗೀತೆ ಮೊದಲೇ ಹಾಡ್ಕೋತಾರೆ. ಬಟ್ ಆ ನಾಡಗೀತೆಯು ರಾಷ್ಟ್ರಗೀತೆಗೆ ಮೊದಲು ಹೋಗೋಕ್ಕಾಗಲ್ಲ. ಫಸ್ಟ್ ರಾಷ್ಟ್ರಗೀತೆನೇ ಆಗಬೇಕು. ಹೌದು. ಆಮೇಲೆ ಬೇಕಾದ್ರೆ ನಾಡಗೀತೆನೂ ಹೋಗೋಕ್ಕಾಗಲ್ಲ. ತಮಿಳರು 1000 ಹೇಳ್ಬೋದು. ಅವ್ರು ಹೇಳೋದು ಪ್ರಪಂಚನೇ ತಮಿಳರು ಅಂತ ಇದು ಅಂತೇಳಿ ಹೇಳ್ತಾರೋ. ಹೌದೌದು. ಹಂಗಾಗಲ್ಲ ಅದು. ಬಟ್ ರಾಷ್ಟ್ರಗೀತೆಗೆ ಮಾತ್ರ ಐ ಫೀಲ್, ನನಗನ್ಸೋದು ದಟ್ ಶುಡ್ ಬಿ ನ್ಯೂಮರೋ ಯೂನೋ, ಏಕಮೇವ ದ್ವಿತೀಯನಾಗಿ ಮೆರೆಯಬೇಕದು. ಅದು ಕರೆಕ್ಟ್. ಸರಿ, ಇದಕ್ಕೆ ಟಿ ವಿ ಕೇಳಿದೆ, ಇದು ನಮ್ದಲ್ಲ ಕಾರ್ಯಕ್ರಮ, ಅದು ರಾಜಭವನದ್ದು ಅಂತ ಡ್ಯಾಶ್ ಅಂತ ಯಾರೋ ಒಬ್ಬ ಮಂತ್ರಿ ಆದವನು ಕಾಂಗ್ರೆಸ್ಸಿಂದ ಕಾಮರಾಜ್, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ ಹೆಸರನ್ನೆಲ್ಲ ತನ್ನಂತೆ. ಯಾಕಪ್ಪ ಪ್ರಿಯಾಂಕಾ ಗಾಂಧಿ ಹೆಸರು ಬಿಟ್ಬಿಟ್ಟಿಯಾ? ಅಯ್ಯಯ್ಯ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಮಕ್ಕಳು ಅವ್ರ ಹೆಸರು ಬಿಟ್ಬಿಟ್ಟಿಯಪ್ಪ. ಆಮೇಲೆ ಅವ್ರು ರಾಬರ್ಟ್ ವಾದ್ರಾ ಅವ್ರು ಬಿಟ್ಬಿಟ್ಟಿಯಾ? ಯೋಗ್ಯತೆಗೆ ನಿಮ್ಗಳಿಗೆ ಪ್ರಮಾಣ ವಚನ ತಗೊಳ್ಳುವಾಗ ಅದರ ಪಾವಿತ್ರತೆಯನ್ನು ಕಾಪಾಡ್ಕೊಳ್ಳೋಕ್ಕಾಗಲ್ಲ. ಆಮೇಲೆ ನೀವು ಏನಾದ್ರು ಮಾಡ್ಕೊಳ್ಳಿಪ್ಪ. ಹೌದು, ನೀವು ಏನಾದ್ರು ಮಾಡ್ಕೊಳ್ಳಿ ಆಮೇಲೆ. ಎಸ್. ಇನ್ನು ಪಶ್ಚಿಮ ಬಂಗಾಳದ ಬಿಜೆಪಿ ಸರ್ಕಾರ ರಾಜ್ಯದ ಎಲ್ಲ ಮದರಸಾಗಳಲ್ಲಿ ವಂದೇ ಮಾತರಂ ಹಾಡೋದನ್ನು ಕಡ್ಡಾಯ ಮಾಡಿದೆ. ಮದರಸಾ ಶಿಕ್ಷಣ ಇಲಾಖೆ ಈ ಕುರಿತು ಆದೇಶ ಹೊರಡಿಸಿದೆ. ಇನ್ನು ಮುಂದೆ ತರಗತಿಗಳು ಆರಂಭ ಆಗೋದ್ರ ಮೊದಲು ಪ್ರಾರ್ಥನೆಯ ಸಮಯದಲ್ಲಿ ವಂದೇ ಮಾತರಂ ಹಾಡೋದು ಕಡ್ಡಾಯ. ಇದು ಹಿಂದಿನ ಎಲ್ಲ ಸೂಚನೆಗಳು ಮತ್ತು ಅಭ್ಯಾಸವನ್ನು ರದ್ದುಗೊಳಿಸುತ್ತೆ. ಎಲ್ಲ ಸರ್ಕಾರಿ ಮತ್ತು ನಡೆಸುವ ಮಾದರಿ ಮದರಸಾಗಳು, ಮಾನ್ಯತೆ ಪಡೆದ ಸರ್ಕಾರಿ ಅನುದಾನಿತ ಮದರಸಾ, ಅನುಮೋದಿತ ಎಲ್ಲರೂ ಕೂಡ ಇದು ಅನ್ವಯ ಆಗುತ್ತೆ. ತಕ್ಷಣದಿಂದ ಇದು ಜಾರಿಗೆ ಬರುತ್ತೆ ಅಂತ ಸುವೇಂದು ಅಧಿಕಾರಿ ಸರ್ಕಾರ ಆದೇಶದಲ್ಲಿ ಹೇಳಿದೆ. ಮುಸ್ಲಿಮರ ಸಂಘಟನೆಗಳು ಹೇಳ್ತಾವೆ, ನಮ್ಮ ಕೈಲಿ ಆಗಲಿಕ್ಕಿಲ್ಲ ಇದನ್ನು ಪಾಲನೆ ಮಾಡಲಿಕ್ಕೆ. ವಂದೇ ಮಾತರಮ್ಮಲ್ಲಿ ಬಂದಿರುವಂತಹ ಭಾರತ ಮಾತೆಯ ಸ್ತುತಿ ಏನಿದೆ, ನಾವು ಅಲ್ಲಾ ಬಿಟ್ಟು ಬೇರೆ ಕಡೆ ಮಾಡೋಕ್ಕೆ ಬರಲ್ಲ. ದಟ್ಸ್ ಓಕೆ, ಐ ಕ್ಯಾನ್ ಅಕ್ಸೆಪ್ಟ್ ಇಟ್. ಯಾಕಂದರೆ ಅವ್ರು ಅಲ್ಲಾ ಬಿಟ್ಟು ಬೇರೆ ಸ್ತುತಿ ಮಾಡೋಕ್ಕಾಗಲ್ಲ, ಮಾಡಬಾರ್ದು. ಆದರೆ ಅದೇ ಕುರಾನ್ನಲ್ಲಿ ಮತ್ತು ಇತರ ಪ್ರಾಕ್ಟೀಸಸ್ಸಲ್ಲಿರೋದು, ಒಂದು ಕಡೆ ಇನ್ನೊಂದು ದೇವರಿನ ಪೂಜೆ ಆದ ಮೇಲೆ ಅಲ್ಲಿ ಇದು ಪ್ರಾರ್ಥನೆ ನಮಾಜ್ ಮಾಡಬಾರ್ದು ಅಂತ. ಅದನ್ನ ಹೆಂಗೆ ಮಾಡ್ತೀರಿ? ಕರೆಕ್ಟ್. ಇಲ್ಲಿ ಬೇಕಾಗಿದ್ದಕ್ಕೆ ನಾನು ಬೆಣ್ಣೆ ಹೊಡ್ಕೋತೀನಿ ಅನ್ನೋಕ್ಕಾಗಲ್ಲ. ರೂಲ್ ಅಂದರೆ ರೂಲ್. ನಾನು ಈಗಲೂ ಹೇಳ್ತೀನಿ, ರಾಷ್ಟ್ರಗೀತೆನೇ ಸರಿ. ಓಕೆ, ಈಗಲೂ ಹೇಳ್ತೀನಿ ನಾನು ಅದನ್ನು. ವಂದೇ ಮಾತರಂಗೆ ಸರ್ವ ಗೌರವಗಳನ್ನು ಕೊಡುತ್ತಾ ನನ್ನ ದೇಶದ ರಾಷ್ಟ್ರಗೀತೆ ಅಂತ ನಾನು ಸ್ವಾತಂತ್ರ್ಯ ನಂತರ ಬೆಳೆದಿರೋದು ಜನಗಣಮನದಲ್ಲೇ. ಹೌದು. ನಾನು ಆದರೆ ಮುಸ್ಲಿಮ್ ಅದೊಂದು ಆ ಧಾರ್ಮಿಕ ಕಾರಣಕ್ಕಾಗಿ ಮಾಡ್ತೀನಿ ಅನ್ನೋದಿದೆ. ಈ ಧಾರ್ಮಿಕ ಕಾರಣ ಕೇಳಬೇಕಾಗಿ ಬರುತ್ತಾಗ ಅಲ್ಲಿ ಹಂಗಂದಿಲ್ಲಪ್ಪ, ಇಲ್ಲಿ ಹಂಗಂದ್ರೆ ಇಲ್ಲೂ ಹಿಂಗೆ ಆಗಬೇಕು. ಕರೆಕ್ಟ್. ಎಸ್. ಪ್ರಧಾನಮಂತ್ರಿ ಮೋದಿಯವರು ರೋಮ್ಗೆ ಹೋಗಿದ್ರಲ್ಲ, ಅಲ್ಲಿ ಮೇಡಮ್ಗೆ ಏನೋ ಒಂದು ಅದೇನೋ ಚಾಕ್ಲೇಟ್ ಕೊಟ್ರಲ್ವಾ, ಆ ಕಂಪ್ನಿಗೆ ಏನೋ ಸ್ವಲ್ಪ ಲಾಭ ಆಗ್ಬಿಟ್ಟಿದೆಯಂತೆ, ₹1 ಜಾಸ್ತಿ ಆಗ್ಬಿಟ್ಟಿದಂತೆ ಅವ್ರ ಶೇರ್ ವ್ಯಾಲ್ಯೂ. ಶೇರ್ ದರ ಜಾಸ್ತಿ ಆದರೆ ನಾಳೆ ಬಿದ್ದೋಗುತ್ತೆ ಏನೋ ಕಾರಣಕ್ಕೆ, ಬಿಡ್ರೆ ಸುಮ್ಮನೆ ಅದೇನು ದೊಡ್ಡದಲ್ಲ. ಸರಿ, ಇನ್ನೂ ಏನೋ ತಿನ್ನೋರು 4 ಜನ ಈಗ ಎಕ್ಸ್ಟ್ರಾ ಆಗ್ಬೋದು. ಈಗ ನಂತರ ಅಡಿಕ್ಟ್ ಆದವ್ರು ಅದು ಇನ್ನೂ 4 ಜನ ಅಡಿಕ್ಟ್ ಆಗ್ಬೋದು. ಆನ್ಲೈನಲ್ಲಿ ಸಿಕ್ಕಾಬಿಟ್ಟು ಆರ್ಡರ್ ಬರ್ತಾ ಇದೆಯಾ? ಅದೇ ಹೇಳಿದ್ ನಾ. ಈಗ ನಾವೆಲ್ಲ ನಮ್ಗೊಂಥರ ಅಡಿಕ್ಟೆಡ್. ಅದು ನಮ್ಮ ಕಾರಲ್ಲಿ ಇರುತ್ತೆ, ಯಾವಾಗಲೂ ಮೂಡ್ ಬಂದಾಗ ಒಂದು ಬ್ಯಾಗ್ ಹಾಕತ್ತೀವಿ. ಓಕೆ, ಅಡಿಕ್ಟೆಡ್ ಥರ. ಅಡಿಕ್ಟೆಡ್ಡೇ ಥರ ಏನು ಬಂತು, ಅದು ಅಡಿಕ್ಷನ್ನೇ. ಅದು ಅಡಿಕ್ಷನ್ನೇ. ಒಂದು ದಿನಕ್ಕೆ 1-2 ಆಗತ್ತೆ ಆ ಥರದ್ದು. ಓಕೆ. ಚೋಟು ಇರುತ್ತೆ, ಅದ್ರಲ್ಲಿ ಏನೂ ಇರಲ್ಲ. ಆ ಕಾಫಿ ಎಸೆನ್ಸ್ ಅದೊಂದು ಇದು ಅಷ್ಟೇ. ಏನಿಯೋ ಆಲ್ ರೈಟ್.
ಸರಿ, ಅದ್ರ ಜೊತೆಯಲ್ಲಿ ಬರೀ ಚಾಕ್ಲೇಟ್ ಕೊಟ್ಟು ಬಂದಿಲ್ಲ, ಪಾಪು ಕೊಟ್ಟು ಬಂದಂಗೆ ಅದಕ್ಕೆ ಜೊತೆಯಲ್ಲಿ ಅದೇನೋ ಮುಗ ರೇಷ್ಮೆ ವಸ್ತ್ರ ಅಂತೆ ಅಸ್ಸಾಂದು, ಮಣಿಪುರದ ಶಿರುಯಿ ಲಿಲಿ ರೇಷ್ಮೆ ವಸ್ತ್ರ, ಈ ಥರದ್ದೆಲ್ಲ ಕೊಟ್ಟಿದ್ದಾರಂತೆ. ಒಳ್ಳೆಯದು, ಕೊಟ್ಟು ಬನ್ನಿ. ಅದೊಂದು ಪ್ರಾಕ್ಟೀಸ್ ಇದೆ ಎಲ್ಲ ದೇಶಗಳ ಮುಖಂಡರು ಇನ್ನೊಂದು ದೇಶಕ್ಕೆ ಹೋದಾಗ ಈ ಥರ. ಇನ್ನು 100 kgಗೂ ಅಧಿಕ ಚಿನ್ನ ವಂಚಿಸಿರುವ ಮೈಸೂರಿನ ಚಿನ್ನತಂಬಿ ವಿರುದ್ಧ ಸುಮಾರು 500ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗೋ ಸಾಧ್ಯತೆ ಇದೆ. ಪೊಲೀಸರು ಪತ್ರಿಕಾ ಪ್ರಕಟಣೆ ಕೊಟ್ಟ 3 ದಿವಸದಲ್ಲಿ 256 ಕೇಸ್ ದಾಖಲಾಗಿದೆ. ಇನ್ನೂ ಒಂದು ದಿನದೊಳಗೆ ಚಿನ್ನತಂಬಿ ವಿರುದ್ಧ 500ಕ್ಕೂ ಹೆಚ್ಚು ಕೇಸ್ ದಾಖಲಾಗಬಹುದು ಅಂತ ದಾಖಲೆ ಸಮೇತ ಜನ ದೂರು ಕೊಡ್ತಾ ಇದ್ದಾರೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬರಬೇಕಾಗಿರೋ ಜನ ಪೊಲೀಸರಿಗೆ ಫೋನ್ ಮುಖಾಂತರನೇ ಹೇಳ್ತಾ ಇದ್ದಾರಂತೆ, ನಾವು ಬರ್ತಿದ್ದೀವಿ, ಕಂಪ್ಲೇಂಟ್ ಕೊಡ್ತೀವಿ ಅಂತ. ಪೊಲೀಸರೇ ಇದರಲ್ಲಿ ಇನ್ವಾಲ್ವ್ ಆಗಿರಬಹುದು ಅನ್ನೋ ಒಂದು ಅನುಮಾನಗಳು ಎದ್ದು ಬರ್ತಾ ಇದೆ. ಹಾಗಾಗಿ ಇಂಡಿಪೆಂಡೆಂಟ್ ಎನ್ಕ್ವೈರಿ ಮಾಡೋದೇ ಬೆಟರ್ ಇದನ್ನು. ಮತ್ತು ಮುಖ್ಯಮಂತ್ರಿಗಳಾಗಲಿ ಅಥವಾ ಮತ್ತೊಬ್ಬರಾಗಲಿ ಇದ್ರ ಹಿಂದಕ್ಕೆ ಹೋಗಬೇಡಿ, ಹಿಂದೇಟು ಹಾಕಬೇಡಿ. ಇದರಿಂದ ರಾಜಕೀಯವಾಗಿ ಏನು ತೊಂದರೆ ಇಲ್ಲ. ಹಾಗಾಗಿ ಇದನ್ನು ಕೊಟ್ಬಿಡಿ, ಯಾರಿಗೆ ಬೇಕೋ ಅವ್ರಿಗೆ ಇನ್ವೆಸ್ಟಿಗೇಷನ್ಗೆ ತಡಿಬೇಡಿ, ಇದನ್ನು ತಡಿಬಾರ್ದು. ಇದನ್ನು ಬೆಂಗಳೂರಿನಲ್ಲಿ ಮುಂಗಾರು ಪೂರ್ವ ಮಳೆ ಅಬ್ಬರಿಸಿದೆ ಒಂದಷ್ಟು. ಇವತ್ತು ಸಂಜೆ ಮಳೆ ಬಂತು ಬೆಂಗಳೂರಲ್ಲಿ. ಆಲಿಕಲ್ಲು, ಕೆಲವು ಕಡೆ ಬಿರುಗಾಳಿ, ವಿಪರೀತ ಗಾಳಿ, ಒಳ್ಳೆ ಮಳೆ, ಕೆಲವು ಕಡೆ ಸುಮಾರು ಮಳೆ ಎಲ್ಲ ಆಯಿತು. ಎಂದಿನಂತೆ ಮರಗಳು ಬಿದ್ದವು. ಬೀಳದಿದ್ದರೆ ಸುದ್ದಿ, ಬಿದ್ದರೆ ಸುದ್ದಿ ಅಲ್ಲ. ಗಾಡಿಗಳು ನಾಶವಾದರೆ ಸುದ್ದಿ ಅಲ್ಲ, ನಾಶವಾಗದಿದ್ದರೆ ಸುದ್ದಿ. ಮೆಟ್ರೋ ಮಾರ್ಗದಲ್ಲಿ ಕೆಲವು ಕಡೆ ವಿಳಂಬ ಆಗಿದೆ. ಇನ್ನು ಚಾಮರಾಜನಗರದ ಮಲೆ ಮಹದೇಶ್ವರ ಬೆಟ್ಟದ ದೊಡ್ಡಕೆರೆ ಮುಖ್ಯ ರಸ್ತೆಯಲ್ಲಿ ಜನ ನಿಂತ್ಕೊಂಡು ಭಾಳ ಪರದಾಡ್ಬಿಟ್ಟಿದ್ದಾರೆ. ಅಲ್ಲೂ ಎಲ್ಲ ಬೆಳೆ ಆಗಿದೆ. ಇನ್ನು 4 ದಿನ ಮಳೆ ಇರಬಹುದು ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಸದ್ಯದ ಲೆಕ್ಕಾಚಾರಗಳಲ್ಲಿ ಜೂನ್ ಮೊದಲನೇ ವಾರದಲ್ಲಿ ನಮಗೆ ಮುಂಗಾರು ಆಗಮಿಸಬೇಕು. ಲಕ್ಷದ್ವೀಪದ ಕಡೆಯಿಂದ ಮಾರುತಗಳು ಕೇರಳವನ್ನು ಪ್ರವೇಶ ಮಾಡಿ ನಮ್ಮ ಕಡೆಗೆ ನುಗ್ಗಿ ಬರಬೇಕದು. ಈಗೆಲ್ಲ ಹೇಳ್ತಾ ಇರೋದು ಏನು ಅಂದರೆ, ಒಂದು ವಾರ ಮೊದಲು ಅಂದ್ಕೊಂಡಿದ್ದಾರೆ. ಸೊ ಪರಿಣಾಮವಾಗಿ ಈ 28 ಈ ತಿಂಗಳ ಅಂತ್ಯದಕ್ಕೇನೆ ಬಹುಶಃ ಮುಂಗಾರು ವಿಲ್ ಸ್ಲೋಲಿ ಸೆಟ್ ಇನ್ ಆಗಬಹುದು ಅಂತಿದ್ದಾರೆ. ಸದ್ಯಕ್ಕಿರುವಂಥ ಹವಾಮಾನದ ಚಿತ್ರಗಳನ್ನು ನೋಡ್ತಾ ಇದ್ದರೆ, ಪರ್ಟಿಕ್ಯುಲರ್ಲಿ ಸ್ಯಾಟಲೈಟ್ ಪಿಕ್ಚರ್ಸನ್ನು ನೋಡ್ತಾ ಇದ್ದರೆ, ವಿವಿಧ ಸ್ಯಾಟಲೈಟ್ಗಳ ಪಿಕ್ಚರ್ಗಳನ್ನು ನೋಡ್ತಾ ಇದ್ದರೆ, ದೇರ್ ಆರ್ ವೆರೈಟಿ ಆಫ್ ಪಿಕ್ಚರ್ಸ್ ಮತ್ತು ನಿಮಗೆ ಸಿಕ್ಕತ್ತೆ. ಇವೆಲ್ಲ ಪಬ್ಲಿಕ್ ಡೊಮೈನಲ್ಲಿ ಸಿಕ್ಕೋ ಅಂಥದ್ದು. ಏನು ನಾನೇನು ಹೇಳ್ತಿರೋದೇನು ಮೇಲಿಂದ ಇಳಿದು ಬಂದಿರೋ ದೊಡ್ಡ ಸುದ್ದಿ ಏನಲ್ಲ. ಅದು ನೋಡ್ತಾ ಇದ್ದರೆ ಪಾಸಿಬಲ್ ಇದ್ದಂಗಿದೆ ಅರ್ಲಿ ಮುಂಗಾರು ನೋಡ್ತಾ ಇದ್ದರೆ. ಮತ್ತು ಚೆನ್ನಾಗೂ ಇದ್ದಂಗೆ ಇದೆಯಪ್ಪ ಸದ್ಯಕ್ಕೆ ಪರಿಸ್ಥಿತಿನಲ್ಲಿ. ಅನ್ಲೆಸ್ ಇನ್ನೇನೋ ಸಮುದ್ರದಲ್ಲಿ ಡೆವಲಪ್ ಆಗಿ ಅದು ಡಿಸ್ಪರ್ಸ್ ಆಗಿ ಏನಾರಾದರೆ ಗೊತ್ತಿಲ್ಲ. ಸದ್ಯಕ್ಕಂತೂ ಅರ್ಲಿ ಮಳೆ ಇದ್ದಂಗಿದೆ. ಅದಕ್ಕೆ ಬೇಕಾದ ತಯಾರಿಗಳನ್ನು ಯಾರು ಏನು ಮಾಡ್ಕೋಬೋದು ಅದು ಮಾಡ್ಕೋಬೋದು. ಎಸ್, ಚಿತ್ರದುರ್ಗ ಜಿಲ್ಲೆಯಲ್ಲಿ 74 ಟನ್ ಪಡಿತರ ಅಕ್ಕಿ ಗೋಲ್ಮಾಲ್ ಆಗಿದೆ. ಹೊಸದಲ್ಲ ಇದು. ಚಿತ್ರದುರ್ಗ, ಮೊಳಕಾಲ್ಮೂರು, ಇಡೀ ರಾಜ್ಯದಲ್ಲಿ ನಡೀತಿರೋ ಕೆಲಸ ಇದು. ಎಲ್ಲ ಕಡೆ ಅದೇ ಮಾಡ್ತಿದ್ದಾರೆ, ಏನು ಹೊಸದಲ್ಲ ಇದು. ಪೊಲೀಸ್ನವ್ರಿಗೋ ಆಮೇಲೆ ಇವರು ಆಹಾರ ಇಲಾಖೆ ಅಧಿಕಾರಿಗಳಿಗೋ ಗೊತ್ತಿಲ್ಲದೆ ಇದು ನಡೆಯೋಕ್ಕೆ ಸಾಧ್ಯ ಇಲ್ಲ. ಇದನ್ನು ಕಂಡುಹಿಡಿದು ಇದಕ್ಕೆ ಜಾಗ ಕೊಟ್ಟಂಥವ್ರನ್ನ ಹಲ್ಲು ಮುರಿದೇ ಇದ್ದರೆ ಇದು ಪ್ರಯೋಜನ ಇಲ್ಲ. ಹೀಗೆ ನಡ್ಕೊಂಡು ಹೋಗ್ತಿರುತ್ತೆ. ನಾವು ತೋರಿಸ್ತೀವಿ, ಮಜಾ ತಗೊಳ್ಳಿ, ದುಡ್ಡನ್ನು ಚೆನ್ನಾಗಿ ತಿನ್ನಿ, ತೇಗಿ, ನಿಮ್ಮ ಮಕ್ಕಳು ಸಾಯಲಿ ಬೇಗ. ಅಷ್ಟೇ ನಾನು ಹೇಳೋದು. ಬಡವರ ಹೊಟ್ಟೆಗೋಸ್ಕರ ಕೊಡ್ತಿರೋಂತಹ ಅಕ್ಕಿನ ಕಚಡಗಳು ಈ ರೀತಿ ಸಾಗಿಸ್ತವ್ರನ್ನ ಬಿಡ್ತಾ ಇದ್ದೀರಲ್ಲ. ಯಾರ್ರೀ ಆಹಾರ ಮಂತ್ರಿ? ಮುನಿಯಪ್ಪನವರು. ಏನ್ರೀ ಮಾಡ್ತಿದ್ದೀರಿ ನೀವು? ನಿಮ್ಮ ವಯಸ್ಸಿಗೆ ನೀವು ಯೋಚನೆ ಮಾಡಬೇಡವೇನ್ರಿ? ಬ್ರಿಂಗ್ ಎನ್ ಅಮೆಂಡ್ಮೆಂಟ್. ಈ ಕಚಡಗಳಿಗೆ ಕ್ಯಾಪಿಟಲ್ ಪನಿಷ್ಮೆಂಟು, ಜೀವಾವಧಿ ಶಿಕ್ಷೆ ತರಬೇಕು. ಕರೆಕ್ಟ್. ಇಲ್ಲಾಂದರೆ ಅವರು ಅವ್ರಿಗೆ ಆ ಭಯ ಸತ್ತೋಗಿದೆ. ಮುನಿಯಪ್ಪನವ್ರು ಬರೀ ಪೆಟ್ರೋಲ್ ಪಂಪ್ನವ್ರ ಜೊತೆ ಮೀಟಿಂಗ್ ಮಾಡಿದ್ರಲ್ಲ ವಾಸನೆ ಕುಡ್ಕೊಂಡು. ಏನ್ರಿ ಇದು ನಾನ್ಸೆನ್ಸ್ ಇದು? ಪದೇ ಪದೇ ಲಾರಿಗಟ್ಲೆ ಸಿಗತ್ತೆ ಅಂದರೆ ಏನು ಅನ್ನ ತಿಂತಿದ್ದಾರೆ? ಏನು ತಿಂತಿದ್ದಾರೆ ಆ ಡಿಪಾರ್ಟ್ಮೆಂಟ್ ಆಫೀಸರ್ಗಳು ಆರ್ ಎನಿಬಡಿ? ಅಯೋಗ್ಯರು ತೊಗೊಂಬಂದು ಸಂಬಳನೂ ಹೇಸಿಗೆ ಥರ ತಿನ್ನೋ ಲೆವೆಲ್ಗೆ ಬಂದುಬಿಟ್ರಿ. ಥೂ, ನಿಮ್ಮ ಜನ್ಮಕ್ಕಿಷ್ಟು ಎಲ್ಲರಿಗೂ ಹೊಟ್ಟೆ ಉರಿಯುತ್ತೆ. ಎಸ್. ಇನ್ನು ಧರ್ಮಸ್ಥಳದಲ್ಲಿ ಬಂಗ್ಲೆಗುಡ್ಡೆ ಬುರುಡೆ ಪ್ರಕರಣದಲ್ಲಿ ಇವತ್ತು ಬಂಗ್ಲೆಗುಡ್ಡೆ ಕಾಡಿಗೆ FSL ತಂಡ ಭೇಟಿ ನೀಡಿ ಪರಿಶೀಲನೆ ಮಾಡಿತು. ಆಮೇಲೆ BNS ಸೆಕ್ಷನ್ 183 ಅಡಿ ಹೇಳಿಕೆ ಕೊಟ್ಟಿದ್ದ ಪ್ರದೀಪ್ ಕುಲಾಲ್ ಅಂತಕ್ಕಂಥ ವ್ಯಕ್ತಿ, ತಪ್ಪೊಪ್ಪಿಗೆ ಹೇಳಿಕೆ, ಆತ ಕೂಡ ಬಂದಿದ್ದ. ಎಲ್ಲ ಬುರುಡೆ ಎಲ್ಲ ಹೊರತೆಗೆಯೋ ವಿಡಿಯೋದಲ್ಲಿ ಇದ್ದ. ಒಂದಷ್ಟು ಮಾಹಿತಿ ಕಲೆ ಹಾಕ್ಕೊಂಡು ಅವರು ಬೆಂಗಳೂರು ವಾಪಸ್ಸಾಗಿದ್ದಾರೆ. ಏನ್ರಪ್ಪ ಈ ಬುರುಡೆ ಟೀಮ್ ಕತೆ ಇನ್ನೂ ಬಿಡಲ್ವೇನ್ರಪ್ಪ? ಇನ್ನು ಒಂದು ಬುರುಡೆ ಟೀಮು ಅಧಿಕೃತವಾಗಿ ಅಧಿಕಾರ ಇಟ್ಕೊಂಡು ಅಥವಾ ಪೊಲಿಟಿಕಲ್ ಪಾರ್ಟಿಗಳನ್ನು ಕಟ್ಕೊಂಡು ಬುರುಡೆ ಬಿಡ್ತಾರೆ. ಇವು ಹಿಂಗೆ ಬುರುಡೆ ಬಿಡ್ತಾವೆ ಇವು. ಇದು ಇನ್ನೂ ಎಷ್ಟು ದಿನ ಸಾಯಿಸ್ತೀರಿ ಈ ಬುರುಡೆ ಟೀಮ್ ಜೊತೆ ನಮ್ಮನ್ನು? ಎಲ್ಲಾದರೂ ಆ ಬುರುಡೆ ಟೀಮ್ ಬಗ್ಗೆ ವೈ ಅಂತ ಬಿಡ್ತಾ ಇದ್ದಾವೆಲ್ಲ ಯಾರು ಪತ್ತೆ ಇಲ್ಲಪ್ಪ. ಬನ್ರಪ್ಪ, ಏಕೆ ಸಾಮಾಜಿಕ
ಸೋಷಿಯಲ್ ಮೀಡಿಯಾ ಹಾಕ್ರಪ್ಪ. ಕೊಡಗಿನ ದುಬಾರೆನಲ್ಲಾಗಿದ್ದಂತಹ ಗಲಾಟೆಯಿಂದಾಗಿ ಈಗ ಅದು ಬಂದು ಇಲ್ಲಿಗೂ ಹೊಡಿತಾ ಇದೆ ಏಟು, ಇಲ್ಲಿ ಸಕ್ಕರೆ ಬೈಲಿಗೆ. ಅದು ಏನೋ ತುಂಬ ಗಾಯ ಮಾಡಿಬಿಟ್ಟಿತ್ತಂತೆ, ಹಾಗಾಗಿ ಇನ್ನೊಂದು ಆನೆ ಸತ್ತೋಯ್ತಂತೆ. ಈಗ ಸಕ್ಕರೆ ಬೈಲಲ್ಲೂ ಯಾರನ್ನೂ ಬಿಡಬೇಡಿ SOP ಮಾಡೋವರೆಗೆ ಅಂತ. ದಟ್ಸ್ ಫೇರ್. SOP ಮಾಡಿ. ಎರಡನೇದು ಆನೆನೇ. ನೀವು SOP ಮಾಡಿದ ತಕ್ಷಣ ಇನ್ನೊಂದು ಸರಿ ಘಟನೆ ಆಗಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ. ಐ ಕಾಂಟ್ ಸೇ. ಅಥವಾ ಸಂಪೂರ್ಣವಾಗಿ ಆನೆಗಳನ್ನು ಪಳಗಿಸಿ ಬಳಸೋ ಅಂಥದ್ದನ್ನು ನಿಲ್ಲಿಸಬೇಕು ಅಂತ ಹೇಳಲಿಕ್ಕೂ ಆಗ್ತಾ ಇಲ್ಲ ಪರಿಸ್ಥಿತಿ. ಹಾಗಾಗಿ ಅದಕ್ಕೆ ಪರಿಸ್ಥಿತಿಗಳಿಗೆ ತಕ್ಕಂತೆ ವಯಾ ಮೀಡಿಯಾಗಳು ಮಾಡ್ಕೊಂಬರ್ಬೇಕು ಅಷ್ಟೇ. ಎಸ್. ಇನ್ನು ಬೆಂಗಳೂರಿನ ಮಡಿವಾಳದ ಮಾರುತಿ ನಗರದಲ್ಲಿ ಉತ್ತರ ಭಾರತ ಮೂಲದ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಮಾಡಿರೋ ಒಂದು ಆರೋಪ. ಈಕೆ ಎಲ್ಲ ಮೋಮೋಸ್ ಅಂಗಡಿನಲ್ಲಿ ಕೆಲಸ ಮಾಡ್ತಾ ಇದ್ದಂತೆ. ಅವ್ರ ಓನರ್ ಎಲ್ಲ ಪಾರ್ಟಿ ಕರ್ಕೊಂಡು ಹೋದಾಗ ಮಧ್ಯವರ್ತಿ ಯಾರೋ ಹೈನಾಸ್ ಅನ್ನೋನು ಬಂದು ಅತ್ಯಾಚಾರ ಮಾಡಿದ್ದಾನೆ ಅಂತ ಈಕೆ ದೂರು ಕೊಟ್ಟಿರೋದು. ಅವನು ಇಲ್ಲ ಇದು ಒಪ್ಪಿತವಾದಂತಹ ಅತ್ಯಾಚಾರ ಇಲ್ಲ, ಇದು ಒಪ್ಪಿಗೆ ಮೇಲೆ ದೈಹಿಕ ಸಂಪರ್ಕ, ನಂತರ ದಾಖಲೆ ಇಲ್ಲ ಇದೆ, ನಾನು ಕೊಡ್ತೀನಿ ಅಂತ ಪೊಲೀಸರಿಗೆ ಹೇಳಿದ್ದಾರೆ. ಪೊಲೀಸರು ತಗೊಂಡು ಬಾರಪ್ಪ ಅಂತ ಹೇಳಿದ್ದಾರೆ. ಇನ್ನು ಮಂಗಳೂರಿನ ಪ್ರತಿಷ್ಠಿತ ಕಾಲೇಜಿನ 3 ವಿದ್ಯಾರ್ಥಿನಿಯರನ್ನ ಕಾಸರಗೋಡಿನ 3 ಅನ್ಯ ಧರ್ಮೀಯರೆಲ್ಲ ಕರ್ಕೊಂಡೋಗಿ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ. ಆಮೇಲೆ ಅಲ್ಲಿದ್ದವರೆಲ್ಲ ಸ್ಥಳೀಯರೆಲ್ಲ ಅವನ್ನ ಪ್ರಶ್ನೆ ಮಾಡಿ ಯಾರೋ ಅಬ್ದುಲ್ ಖಾದರ್, ಫೈಜಲ್, ಕೇರಳ ಕಾಸರಗೋಡ್ನವ್ರು ಎಲ್ಲರನ್ನು ಬಂಧಿಸಿ ಕೋತಿಗಳಿಗೆ ಕಾಸರಗೋಡಲ್ಲಿ ತಿನ್ನಕ್ಕೆ ಅನ್ನ ಇರಲಿಲ್ಲ, ಕಚಡಗಳಿಗೆ, ಇಡಿಯಟ್ಗಳಿಗೆ ಬಂದು ಇಲ್ಲಿ ಬಂದು ಮಾಡಿದ್ರು. ಕಾಸರಗೋಡಲ್ಲೇ ಮಾಡ್ಕೊಂಡು ಸಾಯ್ಬೇಕಾಗಿತ್ತು ಹಾಳಾಗಿ. ಅಲ್ಲಾದರೂ ಹೆಣ್ಮಕ್ಳೇ ತಾನೆ ಪಾಪ, ಎಲ್ಲಾದರೂ ಒಂದೇ ತಾನೆ. ಕಾಲು ಮುರಿಬೇಕು ಇಂಥವು ಕೆಲ. ಇವುಗಳನ್ನ ಬಿಡಬಾರ್ದು, ಬಿಟ್ಬಿಡ್ಬೇಕು ಆಚೆಗೆ, ಕಾಲು ಮುರಿದು ಬಿಡಬೇಕು. ತೆವಳ್ಕೊಂಡು ಓಡಾಡ್ತಿರ್ಬೇಕು ಲೈಫ್ ಲಾಂಗು ಅಮ್ಮ ಅಯ್ಯ ಅನ್ಕೊಂಡು. ನಿಜ. ಅವನು ಯಾವನು ದಾಖಲೆ ಅಂತೆ, ಏನೇ ದಾಖಲೆ ಕೊಡ್ತೀಯಾ? ನಿನ್ನಂಥವನು ಉಟ್ಕೊಂಡ್ಬಿಟ್ರಲ್ಲಪ್ಪ ಈ ಕಲಿಯುಗದಲ್ಲಿ. ಇದಕ್ಕೂ ದಾಖಲೆ ಇದೆಯೇನಪ್ಪ? ಸರಿ ಹೋಯ್ತು.